ಇ ವೇಸ್ಟ್ ಮ್ಯಾನೇಜ್ಮೆಂಟು ನೋಡ್ರೋ, ಎನ್ವಿರಾನ್ಮೆಂಟ್ ಆಗಿರೋರು ಅಲ್ಲೂ ಇ ವೇಸ್ಟನ್ನು ಮಾಡಿರಲ್ಲ. ಎನ್ವಿರಾನ್ಮೆಂಟ್ ಆಗಿರೋರು ಅಲ್ಲೂ ನಾನು ಇ ವೇಸ್ಟ್ ಮಾಡಿರಲ್ಲ. ಈಗ ಮಾಡ್ತೀನಿ, ಈಗ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಕೆ, ಇ ವೇಸ್ಟ್ ಅಂದರೆ ಎಲೆಕ್ಟ್ರಾನಿಕ್ ವೇಸ್ಟ್ ಅಂತ. ಇ ವೇಸ್ಟ್ ಇಲ್ಲದೆ ಇರ್ತಕ್ಕಂಥ ಮನೆಯೇ ಇಲ್ಲ. ಓಕೆ, ಇ ವೇಸ್ಟ್ ಇಲ್ಲದೆ ಇರ್ತಕ್ಕಂಥ ಮನೆಯೇ ಇಲ್ಲ. ಓಕೆ, ನಾನು ಸಾಲಿಡ್ ವೇಸ್ಟ್ ಬಗ್ಗೆ ಮಾತಾಡಲ್ಲ, ಆಲ್ರೆಡಿ ಮಾತಾಡಿದ್ದೀನಿ. ಸಾಲಿಡ್ ವೇಸ್ಟ್ ಬಗ್ಗೆ, ಘನತ್ಯಾಜ್ಯದ ಬಗ್ಗೆ ಆಲ್ರೆಡಿ ಭಾಳ ಬಾರಿ ಮಾತಾಡಿದ್ದೀನಿ. ನಾನಿವತ್ತು ಮಾತಾಡ್ತಿರೋದು ಇ ವೇಸ್ಟ್, ಎಲೆಕ್ಟ್ರಾನಿಕ್ ವೇಸ್ಟ್. ಆಮೇಲೆ ನೀವು ವಿದ್ಯಾರ್ಥಿಗಳು, ಯು ಆರ್ ಸ್ಮಾರ್ಟ್ ಎನಫ್ ಟು ಜಡ್ಜ್ ಯುವರ್ ಟೀಚರ್ಸ್. ಮ್ಯಾಮ್ ದಯವಿಟ್ಟು ನನ್ನದೇ ಕ್ಲಾಸ್ ಕೇಳಿ. ಓಕೆ, ಯು ಆರ್ ಸ್ಮಾರ್ಟ್ ಎನಫ್ ಟು ಜಡ್ಜ್ ಯುವರ್ ಟೀಚರ್ಸ್. ಆಯಿತಾ? ಅಷ್ಟಂತೂ ಬುದ್ಧಿವಂತರಿದ್ದಾರೆ. ನಿಮ್ಮ ಟೀಚರ್ಸ್ನ ಜಡ್ಜ್ ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮಗೆ ಚೆನ್ನಾಗಿದೆ. ಅದರಲ್ಲಿ ನಿಮ್ಗೊಂದು ಪಾಯಿಂಟ್ ಹೇಳ್ತೀನಿ, ಎಸ್ಪೆಷಲಿ ಮೈ ಕ್ಲಾಸಸ್ ಕರೆಂಟ್ ಅಫೇರ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಝೀರೋ ಜಂಕ್. ಸುಮ್ಮನೆ ಡಂಪ್ ಮಾಡಿ ಏನೋ ತಗೊಂಬಂದು ಪಟ ಮಾಡಲ್ಲ ನಾನು. ಓಕೆ, ಅಕ್ಯುರೇಟ್, ಪ್ರಿಸೈಸ್, ಕ್ರಿಸ್ಪ್, ಸ್ಟ್ರಕ್ಚರ್ಡ್, ಆರ್ಗನೈಸ್ಡ್ ಕಾಂಟೆಂಟ್ ನಂದು ಯಾವಾಗ. ಓಕೆ, ಇಷ್ಟು ವರ್ಷ ಹಂಗೆ ಮಾಡ್ಕೊಂಬಂದಿದ್ದೀನಿ. ಎಷ್ಟು ವರ್ಷ? 7 ವರ್ಷ, 7 years. ಅಕಸ್ಮಾತ್ ನನ್ನ ಕೈಲಿ ಆಗಲಿಲ್ಲ, ನಾನು ನಿಲ್ಲಿಸ್ಬಿಡ್ತೀನಿ ಟೀಚಿಂಗ್. ಬಟ್ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಏನೋ ತುಂಬ್ಕೊಂಬಂದು ಡಸ್ಟ್ಬಿನಲ್ಲಿ ಹಾಕೊಂಬತ್ತಾರಲ್ಲ ಕಸನ, ಹಂಗೆ ಹಾಕೊಂಬಂದು ಪಟ ಮಾಡಲ್ಲ ನಾನು. ಸ್ಟ್ರಕ್ಚರ್, ಆರ್ಗನೈಸ್ಡ್, ಕ್ರಿಸ್ಪ್, ಪ್ರಿಸೈಸ್ ಕಂಟೆಂಟ್, ಅದನ್ನು ಕಲೀರಿ ಟೀಚರ್ಸಿಂದ ಫಸ್ಟ್. ಟೀಚರ್ಸ್ ಹತ್ರ ಮಾಹಿತಿ ಕಲಿಯೋ ಬದಲು ಸ್ಕಿಲ್ಸ್ ಕಲೀರಿ. ಮಾಹಿತಿ ನಿಮಗೆ ಗೂಗಲೇ ಕೊಟ್ಬಿಡುತ್ತೆ, ಚಾಟ್ GPT ಕೊಡುತ್ತೆ, AI ಕೊಡುತ್ತೆ, ಸ್ಕಿಲ್ಸ್ ಕೊಡಲ್ಲ. ಲರ್ನ್ ಸ್ಕಿಲ್ಸ್ ಫ್ರಮ್ ಟೀಚರ್ಸ್. ಕೌಶಲ್ಯಗಳು ಭಾಳ ಇಂಪಾರ್ಟೆಂಟ್. ಮಾಹಿತಿಗಿಂತ ಕೌಶಲ್ಯಗಳು ಭಾಳ ಇಂಪಾರ್ಟೆಂಟ್. ಮತ್ತು ಸ್ಕಿಲ್ಸು ರಾತ್ರೋರಾತ್ರಿ ಬರಲ್ಲ, ತಪಸ್ಸಾಗಬೇಕು. ಕೌಶಲ್ಯ ಎಂಬುದು ರಾತ್ರೋರಾತ್ರಿ ಬರುವಂಥದ್ದಲ್ಲ. ಸ್ಕಿಲ್ಸ್ ಕಮ್ಸ್ ಥ್ರೂ ಓನ್ಲಿ ಪ್ರಾಕ್ಟೀಸ್. ವಿರಾಟ್ ಕೊಹ್ಲಿ ಏಕಾಏಕಿ ವಿರಾಟ್ ಕೊಹ್ಲಿ ಆಗೋಕ್ಕಾಗಲ್ಲ. ಏಕಾಏಕಿ ಯಶ್ ಆಗೋಕ್ಕಾಗಲ್ಲ. ರಿಷಬ್ ಶೆಟ್ಟಿ ಏಕಾಏಕಿ ರಿಷಬ್ ಶೆಟ್ಟಿ ಆಗಲಿಲ್ಲ. ಇಟ್ ಹಸ್ ಟೇಕನ್ ಇಯರ್ಸ್ ಟುಗೆದರ್. ಅದೇ ಇಲ್ಲ. ಓಕೆ, ಈಗ ನೋಡಿ, ದಿಸ್ ಇಸ್ ಇ ವೇಸ್ಟ್, ಎಲೆಕ್ಟ್ರಾನಿಕ್ ವೇಸ್ಟ್. ಸೊ ಬೇಸಿಕಲಿ ನೋಡಿರಿ, ವೇಸ್ಟ್ ಅಂದರೆ ಡೆಫಿನೇಷನ್ ಏನಪ್ಪ? ತ್ಯಾಜ್ಯ ಅಂತ ಹೇಳ್ತೀವಿ. ಏನು ತ್ಯಾಜ್ಯ ಅಂದರೆ ಯಾವುದು ಆರ್ಥಿಕ ಮೌಲ್ಯವನ್ನು ಕಳ್ಕೊಂಡಿರುತ್ತೋ ದಟ್ ಈಸ್ ಕಾಲ್ಡ್ ಅಸ್ ವೇಸ್ಟ್. ದ ಸಬ್ಸ್ಟೆನ್ಸ್ ವಿಚ್ ಹಸ್ ಲಾಸ್ಟ್ ದ ಎಕನಾಮಿಕಲ್ ವ್ಯಾಲ್ಯೂ. ಓಕೆ, ಎಕನಾಮಿಕಲ್ ವ್ಯಾಲ್ಯೂ ಈಸ್ ಕಾಲ್ಡ್ ಅಸ್ ವೇಸ್ಟ್. ಅದು ಇ ವೇಸ್ಟ್. ಸರಿ, ಈಗ ಸಾಮಾನ್ಯವಾಗಿ ನೋಡಿ, ಆಯಿತಾ, ಇ ವೇಸ್ಟಿಂದ ಏನೇನು ಸಮಸ್ಯೆ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಈಗ ಈ ಇ ವೇಸ್ಟಲ್ಲಿ ನಿಮಗೆ ಹಜಾರ್ಡಸ್ ಸಬ್ಸ್ಟೆನ್ಸಸ್ ಇರುತ್ತೆ. ಕನ್ನಡದಲ್ಲಿ ಅಪಾಯಕಾರಿ ವಸ್ತುಗಳು. ಇದರೊಳಗಡೆ ಮರ್ಕ್ಯುರಿ ಯೂಸ್ ಮಾಡಿರ್ತಾರೆ. ಓಕೆ, ಕ್ಯಾಡ್ಮಿಯಮ್ ಯೂಸ್ ಮಾಡಿರ್ತಾರೆ, ಲೆಡ್ ಯೂಸ್ ಮಾಡಿರ್ತಾರೆ, ನಿಕೆಲ್ ಯೂಸ್ ಮಾಡಿರ್ತಾರೆ. ಅವೆಲ್ಲ ನೀರಿಗೆ ಸೇರ್ಕೊಂಡ್ರೆ, ಊಟಕ್ಕೆ ಸೇರ್ಕೊಂಡ್ರೆ, ಮಣ್ಣಿಗೆ ಸೇರ್ಕೊಂಡ್ರೆ ಏನಾಗ್ತದೆ? ಪೊಲ್ಯೂಷನ್ ಆಗುತ್ತೆ. ಆಯಿತಾ? ಸಿಂಪಲಾಗಿ 1 by 1 ಪೊಲ್ಯೂಷನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಇದರೊಳಗಡೆ ಓಕೆ ಲಿಸನ್ ಯಾರ್, ಮರ್ಕ್ಯುರಿ, ಕ್ಯಾಡ್ಮಿಯಮ್, ನಿಕ್ಕಲ್, ಲೆಡ್, ಆರ್ಸನಿಕ್, ಸಯನೈಡ್, ಸಲ್ಫ್ಯೂರಿಕ್ ಆ್ಯಸಿಡ್ ಯೂಸ್ ಮಾಡಿರುತ್ತೆ. ಇದೆಲ್ಲ ನೀರಿಗೆ ಹೋಗ್ತದೆ. ದಟ್ ಕಾಸಸ್ ವಾಟರ್ ಪೊಲ್ಯೂಷನ್. ಹೆವಿ ಮೆಟಲ್ಸ್, ಭಾರೀ ಲೋಹಗಳು ಅಂತ ಕರಿತೀವಿ. ಮರ್ಕ್ಯುರಿ, ಲೆಡ್, ಆರ್ಸನಿಕ್, ನಿಕೆಲ್, ಸಯನೈಡ್, ಸಲ್ಫ್ಯೂರಿಕ್ ಆ್ಯಸಿಡ್ಡು, ಇವೆಲ್ಲ ನೀರು ಸೇರ್ಕಂತ ವಾಟರ್ ಪೊಲ್ಯೂಷನ್ ಆಗುತ್ತೆ. ಇಲ್ಲ ಬಿಡಿ ಸರ್, ನಾವು ನೀರಿಗೆ ಹಾಕಲ್ಲ, ಬೆಂಕಿ ಇಕ್ತೀವಿ ಸರ್. ಓಕೆ,
ಬೆಂಕಿ ಇಕ್ಕಿದ್ರೆ ಅವೆಲ್ಲ ಗಾಳಿಗೆ ಸೇರ್ಕೊಂತ. ಇಲ್ಲ ಸರ್ ನಾವು ಬೆಂಕಿನೂ ಇಕ್ಕಲ್ಲ ನೀರು ಹಾಕಲ್ಲ, ಹಂಗೆ ಇಕ್ತೀವಿ, ಮಣ್ಣಿಗೆ ಸೇರ್ಕೊಂತ. ಆಯಿತಾ? ಸರಿ, ಇವೆಲ್ಲ ಮಣ್ಣಿಗೆ ಸೇರ್ಕೊಂಡು ಅಂತ ಇಟ್ಕೊಳ್ಳಿ. ಓಕೆ, ಇವೆಲ್ಲ ವಸ್ತುಗಳು ಸರ್, ಇವೆಲ್ಲ ವಸ್ತುಗಳು ನಾನು ಹೇಳಿದ ನನಗೆ ಇದರೊಳಗಡೆ ಏನೇನು ಇರ್ತವೆ ಅಂತ. ಓಕೆ, ಮರ್ಕ್ಯುರಿ, ಲೆಡ್ಡು, ನಿಕ್ಕಲ್ಲು, ಕ್ಯಾಡ್ಮಿಯಮ್ಮು, ಅರ್ಸನಿಕ್ಕು, ಸೈನೈಡ್ ಅಥವಾ ಏನಂತಾರೆ ಸಲ್ಫ್ಯೂರಿಕ್ ಆ್ಯಸಿಡು. ಆಯಿತು, ಇವೆಲ್ಲ ನೋಡಿ ಏರಿಗೆ ಸೇರ್ಕೊಂತು, ವಾಟ್ರಿಗೆ ಸೇರ್ಕೊಂತು, ಸಾಲಿಗೆ ಸೇರ್ಕೊಂಡು ಏನಾಗುತ್ತೆ ಸರ್? ಇವೆಲ್ಲ ಮಣ್ಣಿಗೆ ಸೇರ್ಕೊಂತು, ನೀರಿಗೆ ಸೇರ್ಕೊಂತು, ಗಾಳಿಗೆ ಸೇರ್ಕೊಂತು. ಇವೆಲ್ಲದರ ಸಂಪರ್ಕಕ್ಕೆ ನಾವು ಬರ್ತೀವಿ. ಗಾಳಿ, ನೀರು, ಮಣ್ಣು. ಓಕೆ, ಮಣ್ಣಿಗೆ ಹೆಂಗೆ ಬರ್ತೀವಿ ಸರ್ ಸಂಪರ್ಕಕ್ಕೆ? ಬೆಳೆ ಬೆಳೀತಿರಲ್ಲ, ಹಾಂ, ಆವಾಗ ಇವೆಲ್ಲ ಕೆಮಿಕಲ್ಸ್ ನಮ್ಮ ಬಾಡಿಗೆ ಎಂಟ್ರ್ ಆಗ್ತಾವೆ. ಬಾಡಿನಲ್ಲಿ ಸ್ಟೋರ್ ಆಗ್ತಾ ಹೋಗ್ತವೆ. ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ ಅಸ್ ಬಯೋ ಅಕ್ಯುಮುಲೇಷನ್. ಸ್ಪೆಲ್ಲಿಂಗ್ ಬ್ರೇಕ್ ಅಲ್ಲ. ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ ಅಸ್ ಬಯೋ ಅಕ್ಯುಮುಲೇಷನ್. ಉದಾಹರಣೆಗೆ ಇವೆಲ್ಲ ನೀರಿಗೆ ಸೇರ್ಕೊಂಡು ಅಂತ ಇಟ್ಕೊಳ್ಳೋಣ. ನೀರಿಗೆ ಸೇರ್ಕೊಂಡು ನೀರಲ್ಲಿ ಮೀನೇನು ಮಾಡುತ್ತೆ? ಆ ನೀರು ಕನ್ಸ್ಯೂಮ್ ಮಾಡುತ್ತಾ ಇರುತ್ತೆ, ಅವೆಲ್ಲ ಮೀನಿಗೆ ಸೇರ್ಕೊಂತ. ದಿಸ್ ಇಸ್ ಕಾಲ್ಡ್ ಅಸ್ ಬಯೋ ಅಕ್ಯುಮುಲೇಷನ್. ಆಯಿತು, ಆ ಮೀನನ್ನು ಯಾರು ತಿಂತಾರೆ ಸರ್? ನಾವು ತಿಂತೀವ ಇಲ್ಲ? ಎಸ್ ಆರ್ ನೋ? ಆಗ ಅವೆಲ್ಲ ನಮಗೆ ಟ್ರಾನ್ಸ್ಫರ್ ಆಗ್ತವೆ. ದಿಸ್ ಈಸ್ ಕಾಲ್ಡ್ ಅಸ್ ಬಯೋ ಮ್ಯಾಗ್ನಿಫಿಕೇಶನ್. ಜೈವಿಕ ಸಂಚಯನ ಮತ್ತು ಜೈವಿಕ ಸಂವರ್ಧನೆ. ಇದನ್ನು ಇನ್ನೊಂದು ಸತಿ ಡಿಫೈನ್ ಮಾಡ್ತೀನಿ. ಲಿಸನ್, ಯಾವುದೇ ಒಂದು ಪ್ಲೀಸ್ ಕೇಳಿಸ್ಕೊಳ್ಳಿ, ಯಾವುದೇ ಒಂದು ಕಂಟಾಮಿನೆಂಟು ಅಥವಾ ಒಂದು ಪೊಲ್ಯೂಟೆಂಟು, ಅಂದರೆ ಮಾಲಿನ್ಯಕಾರಕ. ಓಕೆ, ಯಾವುದೇ ಒಂದು ಕಂಟಾಮಿನೆಂಟು ಅಥವಾ ಒಂದು ಪೊಲ್ಯೂಟೆಂಟು ಒಂದು ಜೀವಿಯ ದೇಹವನ್ನು ಪ್ರವೇಶ ಮಾಡಿದಾಗ ಅದು ಡೈಜೆಸ್ಟಿವ್ ಆಗ್ತಿಲ್ಲ, ಎಕ್ಸ್ಕ್ರೀಟಿವ್ ಆಗ್ತಿಲ್ಲ, ಜೀರ್ಣವೂ ಆಗದೆ ವಿಸರ್ಜನೆಯೂ ಆಗದೆ ನಮ್ಮ ಸೆಲ್ಸ್ ಮತ್ತು ಟಿಶ್ಯೂಸ್ಗಳಲ್ಲಿ ಸ್ಟೋರ್ ಆಗ್ತಾ ಹೋದರೆ ದಟ್ ಈಸ್ ಬಯೋ ಅಕ್ಯುಮುಲೇಷನ್. ಅದು ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿಗೆ ಫುಡ್ ಚೈನ್ ಮುಖಾಂತರ ಟ್ರಾನ್ಸ್ಫರ್ ಆದರೆ ಇಟ್ ಈಸ್ ಕಾಲ್ಡ್ ಅಸ್ ಬಯೋ ಮ್ಯಾಗ್ನಿಫಿಕೇಶನ್. ಆಯಿತಾ? ಒಂದು ಆರ್ಗ್ಯಾನಿಸಮಲ್ಲಿ ಸ್ಟೋರ್ ಆದರೆ ಬಯೋ ಅಕ್ಯುಮುಲೇಷನ್, ಒಂದು ಆರ್ಗ್ಯಾನಿಸಮ್ ಇನ್ನೊಂದು ಆರ್ಗ್ಯಾನಿಸಮ್ಗೆ ಫುಡ್ ಚೈನ್ ಮುಖಾಂತರ ಟ್ರಾನ್ಸ್ಫರ್ ಆದರೆ ಬಯೋ ಮ್ಯಾಗ್ನಿಫಿಕೇಶನ್. ಎಲೆಕ್ಟ್ರಾನಿಕ್ ವೇಸ್ಟ್ ವಿಲ್ ಲೀಡ್ ಟು ಜೈವಿಕ ಸಂಚಯನ ಮತ್ತು ಜೈವಿಕ ಸಂವರ್ಧನೆ. ಸರಿ, ಇದನ್ನ ಹೆಂಗೆ ಸರ್ ತಡೆಗಟ್ಟೋದು? ಇನ್ನೊಂದು ಹೇಳ್ತೀನಿ ನೋಡಿ. ಇನ್ನೊಂದು ಆಯ್ತು ಸರ್, ಏರ್ ಪೊಲ್ಯೂಷನ್ ಆಯಿತು, ವಾಟರ್ ಪೊಲ್ಯೂಷನ್ ಆಯಿತು, ಸಾಯಿಲ್ ಪೊಲ್ಯೂಷನ್ ಆಯಿತು. ಇನ್ನೊಂದು ಹೇಳ್ತೀನಿ ಸರ್, ಇದರಿಂದ ಎಕನಾಮಿಕಲ್ ಲಾಸ್ ಹೆಂಗಾಗುತ್ತೆ? ಈ ವೇಸ್ಟಿಂದ ಎಕನಾಮಿಕ್ ಲಾಸ್ ಹೆಂಗಾಗುತ್ತೆ ಸರ್? ಇದರಲ್ಲಿ ಬಳಸಿರ್ತಕ್ಕಂಥ ವಸ್ತುಗಳಿದಾವಲ್ಲ, ಸಿಲಿಕಾನು, ಜರ್ಮೇನಿಯಮು, ಸೆಮಿಕಂಡಕ್ಟರ್ಸ್, ಎಸ್ ಆರ್ ನೋ ಸರ್? ಇದನ್ನು ನಾವು ತಾಂಡಿ ಎಸೆಯೋದ್ರಿಂದ ಪ್ರತಿ ವರ್ಷ, ಬಿಲೀವ್ ಮೀ, ಪ್ರತಿ ವರ್ಷ 80,000 ಕೋಟಿಯಷ್ಟು ಕ್ರಿಟಿಕಲ್ ಮಿನರಲ್ಸು ಮಣ್ಣುಪಾಲಾಗ್ತದೆ. ಸಿಲಿಕಾನು, ಜರ್ಮೇನಿಯಮ್ ಎಲ್ಲ ಬಳಸಿರ್ತಿರಲ್ಲ, ಅಥವಾ ಹಾಳಾಗಿರೋ ಬ್ಯಾಟ್ರಿನಲ್ಲಿ ಏನಿರುತ್ತದೋ, ಬ್ಯಾಟ್ರಿ ಯಾವ್ದ್ರಿ ಅದು? ಲಿಥಿಯಮ್. ಲಿಥಿಯಮ್ ಸರ್, 80,000 ಕೋಟಿ, 80,000 crores, ಅದು ಅಷ್ಟು ಮೌಲ್ಯದಷ್ಟು ಕ್ರಿಟಿಕಲ್ ಮಿನರಲ್ಸನ್ನು ನಾವು ಬಿಸಾಕ್ತಾ ಇದ್ದೀವಿ. ಇಟ್ಸ್ ಎ ಗ್ರೇಟ್ ಎಕನಾಮಿಕಲ್ ಲಾಸ್. ಬರುತ್ತೆ, ಯಾರು ಬರಲ್ಲ. ಅದನ್ನೇ ಹೇಳ್ತಿರೋದು, ನೀವು ಅದನ್ನು ಡಿಸ್ಪೋಸ್ ಮಾಡೋ ಬದಲು ರೀಸೈಕಲ್ ಮಾಡಿ ಅನ್ನೋದು ಕಾನ್ಸೆಪ್ಟು. ಇನ್ನೊಂದು ಹೇಳ್ತೀನಿ, ನಿಮಗೆ ಮಾಹಿತಿ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಮೊಬೈಲು, ಓಕೆ, ಮೊಬೈಲು ಡಿಸ್ಪ್ಲೇ ಹಾಳಾಯಿತು ಅಂತ ಇಟ್ಕೊಳ್ಳಿ, ಆಯಿತಾ? ನೀವು ಇದನ್ನು ಮೊಬೈಲ್ ಅಂಗಡಿ ತಗೊಂಡೋಗಿ ಕೊಡ್ತೀರಾ, ಆದರೆ ಅಫಿಷಿಯಲ್ ಸ್ಟೋರಿ ಕೊಡಬೇಕು. ಅಫಿಷಿಯಲ್ ಸ್ಟೋರ್, ಸಣ್ಣ ಪುಟ್ಟ ಅಂಗಡಿ ಕೈಲಿ ರಿಪೇರಿ ಮಾಡಿಸೋದು ಏನೂ ಆಗಲ್ಲ. ಅಫಿಷಿಯಲ್ ಸ್ಟೋರಿ ಕೊಟ್ಟರೆ ಡಿಸ್ಪ್ಲೇ ಹೋಗಿದೆ, ಹೊಸ ಡಿಸ್ಪ್ಲೇ ಆಗ್ತಾರಲ್ಲ, ಹಳೆ ಡಿಸ್ಪ್ಲೇ ನಿಮಗೆ ಕೊಡಲ್ಲ. ಇವಾಗ ಕೊಡೋದು, ಮುಂಚೆ ಕೊಡ್ತಾಯಿದ್ರು. ಅದು ರೀಸೈಕ್ಲಿಂಗ್ ಹೋಗುತ್ತೀವ, ಆಯಿತಾ? ಸೊ ಈ ವೇಸ್ಟಿಗೆ ಇರ್ತಕ್ಕಂಥ ಸೂತ್ರನೇ ರೀಸೈಕ್ಲಿಂಗ್. ಸರಿ,
ಈಗ ಹೌ ಟು ಟ್ರೀಟ್ ದಿಸ್ ಇ ವೇಸ್ಟ್ ಸೂಪರ್. ನೋಡಿ, ಒಂದೊಂದು ಸೆಕೆಂಡು. ಸರಿ, ಈಗ ಹೌ ಟು ಟ್ರೀಟ್ ದಿಸ್ ಇ ವೇಸ್ಟ್. ಈಗ ರೀಸೆಂಟಾಗಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತ ಒಂದು ಸಚಿವಾಲಯ ಇದೆ. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. ಇವರೇನು ಮಾಡಿದ್ದಾರೆ ಸರ್, ಇ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2022 ಜಾರಿಗೆ ತಂದಿದೆ. ಇ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2022 ಜಾರಿಗೆ ತಂದಿದ್ದಾರೆ. ಇದೇನು ಹೇಳುತ್ತೆ ಅಂತಂದರೆ, ಸೊ ಇಟ್ ಸ್ಪೀಕ್ಸ್ ಅಬೌಟ್ ಒಂದು ರೂಲ್ ಹೇಳುತ್ತೆ. ಇದನ್ನು ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ ಕರೀತಾರೆ. ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಹಂಗಂದ್ರೆ ಏನು ಸರ್? ಹಂಗಂದ್ರೆ ಏನು? ಓಕೆ, ಲೆಸನ್ ಈಗ ಆಯಿತಾ? ವಾಟ್ ಈಸ್ ಯುವರ್ ನೇಮ್? ಓಕೆ, ಧಾರವಾಡ ಮ್ಯಾಮ್ ಇದರಲ್ಲಿ. ಧಾರವಾಡ ಮ್ಯಾಮು ಫಾರ್ ಎಕ್ಸಾಂಪಲ್ ಶೀ ಈಸ್ ಅ ಓನರ್ ಆಫ್ ಸ್ಯಾಮ್ಸಂಗ್ ಕಂಪನಿ. ಡೋಂಟ್ ಟೇಕ್ ಇಟ್ ಪರ್ಸ್ನಲಿ, ಆಯಿತಾ? ಸ್ಯಾಮ್ಸಂಗ್ ಕಂಪನಿ ಓನರ್ ಅಂತ ಇಟ್ಕೊಳ್ಳಿ ಸರ್. ಇದೇನು ಹೇಳುತ್ತೆ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂದರೆ, ಫಾರ್ ಎಕ್ಸಾಂಪಲ್ ಅವರು ಸರ್ ಒಂದು 10 ಕೆ ಜಿ ಎಲೆಕ್ಟ್ರಾನಿಕ್ ಐಟಮ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. 10 ಕೆ ಜಿ ಲೆಕ್ಕದಲ್ಲಿ ಹೇಳ್ತಾ ಇದೆ. ಓಕೆ, 10 ಕೆ ಜಿ ವಿದ್ಯುನ್ಮಾನೋಪಕರಣಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಅಂದರೆ ಅದರಲ್ಲಿ 10%. ಓಕೆ, ಅದರಲ್ಲಿ 10% ಅಂದರೆ 1 ಕೆ ಜಿ ಬಂತು. 1 ಕೆ ಜಿ ಹಳೇ ಎಲೆಕ್ಟ್ರಾನಿಕ್ ಐಟಮ್ಸ್ನ ತಗೊಂಡು ರೀಸೈಕಲ್ ಮಾಡ್ಕೊಂಡೇ ಹೊಸ್ದಾಗಿ 10 ಕೆ ಜಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಅರ್ಥ ಆಯ್ತಾ? ಇವರು 10 ಕೆ ಜಿ, ನೀವು ಟಿ ವಿನಾರು ಮಾಡಿ, ಮೊಬೈಲಾರು ಮಾಡಿ, ಫ್ರಿಡ್ಜಾರು ಮಾಡಿ, ವಾಷಿಂಗ್ ಮಿಷಿನಾರು ಮಾಡಿ 10 ಕೆ ಜಿ ಮಾಡ್ತಿದ್ದೀರ. 10 ಕೆ ಜಿ ಹೊಸ್ದಾಗಿ ಮಾಡ್ತಾ ಇದ್ದೀರಂದರೆ ಅದರಲ್ಲಿ 10% ಅಂದರೆ 1 ಕೆ ಜಿ ಹಳೇದಿನ ತಗೊಂಡು ರೀಸೈಕಲ್ ಮಾಡ್ಕೊಂಡೇ ಮಾಡಬೇಕು. ಅಂದರೆ ಒಬ್ಬ ಪ್ರೊಡ್ಯೂಸರ್ನ ರೆಸ್ಪಾನ್ಸಿಬಿಲಿಟಿ ಬರೀ ಪ್ರೊಡಕ್ಷನ್ ಅಷ್ಟೇ ಅಲ್ಲ, ರೀಸೈಕ್ಲಿಂಗೂ ಕೂಡ. ದಿಸ್ ಇಸ್ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ. ಸೊ ಇ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2022 ಇಂಟ್ರಡ್ಯೂಸಸ್ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ. ಇದು ಒಂದು ಪ್ರಯತ್ನನಾ? ಓಕೆ, ಎರಡನೇ ಪ್ರಯತ್ನ ನೋಡಿ ಹೇಳ್ತೆ. ಸುಮಾರು ಪ್ರಯತ್ನಗಳಾಗಿದ್ದಾವೆ. ಲಿಸನ್ ಹಿಯರ್. ನೀವು ಸೆಲ್ಫ್ ಸ್ಟಡಿ ಮಾಡೋದಕ್ಕೂ ಕ್ಲಾಸ್ ಕೇಳೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದಾವೆ. ಟೇಕ್ ಇಟ್ ಫ್ರಮ್. ಎರಡನೇದು, ಓಕೆ, ನಿಮಗೆ ಏರ್ ಪೊಲ್ಯೂಷನ್ ಕಂಟ್ರೋಲ್ ಮಾಡೋಕ್ಕೆ ಏರ್ ಆ್ಯಕ್ಟ್ ಅಂತಿದೆ 1981. ವಾಯು ಮಾಲಿನ್ಯ ನಿಯಂತ್ರಣಾ ಕಾಯ್ದೆ 1981. ವಾಟರ್ ಪೊಲ್ಯೂಷನ್ ಕಂಟ್ರೋಲ್ ಮಾಡೋಕ್ಕೆ ವಾಟರ್ ಆ್ಯಕ್ಟ್ ಅಂತಿದೆ 1974. ಜಲಮಾಲಿನ್ಯ ನಿಯಂತ್ರಣ ಕಾಯ್ದೆ 1974. ಈ ಎರಡೂ ಕಾಯ್ದೆಗಳನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಒಂದು ಸಂಸ್ಥೆ ಇದೆ, CPCB ಅಂತ, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಓಕೆ, ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಕರಿತೀವಿ. ಇದೇನು ಮಾಡಿದೆ ಸರ್, ಇ ವೇಸ್ಟ್ ನಾವು ಹೇಳಿದಲ್ಲ ರೀಸೈಕಲ್ ಮಾಡಬೇಕು ಅಂತ. ನಿಮ್ಮ ಹತ್ರ ಇ ವೇಸ್ಟ್ ಇದ್ದರೆ ಸರ್ ಫೋಟೋ ತೆಗೆದು ಈ ಪೋರ್ಟಲಲ್ಲಿ ಹಾಕ್ಬೋದು. ಈ ಪೋರ್ಟಲ್ ಹೆಸರು ಇ ವೇಸ್ಟ್ ಪೋರ್ಟಲನ್ನೇ ಶುರು ಮಾಡಿ. ಇ ವೇಸ್ಟ್ ಪೋರ್ಟಲ್ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಈಗ ಹೇಳಿ ಫಾಸ್ಟ್, ತಲೆ ಓಡಿಸ್ರೋ, ಕನೆಕ್ಟ್ ಮಾಡ್ರೋ. ಇ ವೇಸ್ಟ್ ಪೋರ್ಟಲ್ ಇಸ್ ಲಾಂಚ್ಡ್ ಬೈ CPCB ಸ್ಟ್ಯಾಚ್ಯೂಟರಿ ಬಾಡಿನ ಕಾನ್ಸ್ಟಿಟ್ಯೂಷನಲ್ ಬಾಡಿನ? ಸ್ಟ್ಯಾಚ್ಯೂಟರಿ ಬಾಡಿ. ಎಸ್ ಆರ್ ನೋ? ಅಂದರೆ ಅರ್ಥ ಏನು ಹೇಳಿ? ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡುತ್ತೆ ಅಂತನಾ? ಓಕೆ, ಯಾವ ಆ್ಯಕ್ಟು? ಏರ್ ಆ್ಯಕ್ಟ್ ಯಾವಾಗ ಜಾರಿಗೆ ಬಂತು? ನೆಕ್ಸ್ಟ್ ಯಾವ ಆ್ಯಕ್ಟು? ಓಕೆ, ಅದು ಯಾವಾಗ ಜಾರಿಗೆ ಬಂತು? ಓಕೆ, ಏರ್ ಆ್ಯಕ್ಟ್, ವಾಟರ್ ಆ್ಯಕ್ಟ್ ಇಂಪ್ಲಿಮೆಂಟ್ ಮಾಡತಕ್ಕಂಥ ಸ್ಟ್ಯಾಚ್ಯೂಟರಿ ಬಾಡಿ ಯಾವುದು? ಆಯಿತಾ? ಓಕೆ, ಇನ್ನೊಂದು ಫ್ಯಾಕ್ಟ್ ಹೇಳ್ಬಿಡ್ತೀನಿ, ಇದು ಕ್ವಶನ್ ಆಗಿತ್ತು. ಭಾರತದ ಮೊಟ್ಟ ಮೊದಲ ಇ ವೇಸ್ಟ್ ಕ್ಲಿನಿಕ್ಕನ್ನು ಮಧ್ಯಪ್ರದೇಶದ ಭೋಪಾಲಲ್ಲಿ ಎಸ್ಟಾಬ್ಲಿಷ್ ಮಾಡಲಾಯಿತು. ಭಾರತದ ಮೊಟ್ಟ ಮೊದಲ ಇ ವೇಸ್ಟ್ ಕ್ಲಿನಿಕ್ಕನ್ನು ನೀವೆಲ್ಲ ತೊಗೊಂಡು ಕೊಡ್ಬೋದಲ್ಲಿ. ಓಕೆ, ಮಧ್ಯಪ್ರದೇಶದ ಭೋಪಾಲದಲ್ಲಿ ಕನೆಕ್ಟ್ ಮಾಡಲಾಯಿತು. ಓಕೆ, ರೀಸೆಂಟಾಗಿ ಸರ್ ಪ್ಲೀಸ್ ಲಿಸನ್ ಹಿಯರ್,
ಇ ವೇಸ್ಟ್ನ ಕುರಿತಂತೆ ಜನಜಾಗೃತಿಯನ್ನು ಮೂಡಿಸ್ಲಿಕ್ಕೋಸ್ಕರ ಮಿನಿಸ್ಟ್ರಿ ಆಫ್ ಮೈನ್ಸು ಒಂದು ಅವೇರ್ನೆಸ್ ಕ್ಯಾಂಪೈನ್ ಶುರು ಮಾಡ್ಕೊಂಡಿದೆ. ಜನಜಾಗೃತಿ ಅಭಿಯಾನ. ಇದನ್ನು ಇ ವೇಸ್ಟ್ ರೀಸೈಕ್ಲಿಂಗ್ ಡ್ರೈವ್ ಅಂತ ಕರಿತೀವಿ. ಇ ವೇಸ್ಟ್ ರೀಸೈಕ್ಲಿಂಗ್ ಡ್ರೈವ್. ದಿಸ್ ಇಸ್ ರಿಗಾರ್ಡಿಂಗ್ ಇ ವೇಸ್ಟ್.